ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮಸ್ತೆ. ನೀವೇ ನಮ್ಮ ಮಗುವಿನ ತಂದೆ. ಮುದ್ದಾದ ಹೆಂಡತಿಗೆ ಕಾಂಪಿಟೇಷನ್ ಕೊಡಕ್ಕೆ ಅಂತಾನೆ ಒಂದ್ ಮುದ್ದಾದ ಮಗು ಬರೋದನ್ನ ಕಾಯ್ತಾ ಇರಿ. ಸರಿ, ನಾನು ಆಮೇಲೆ ಮಾಡ್ತೀನಿ. ನಿಧಿ, ಯಾಕೆ ಡಲ್ಲಾಗಿ ಬರ್ತಿದ್ದೀರಾ? ಏನಾಯ್ತು? ಏನಾಗಿದ್ಯಾ? ಏನಾಗಿದೆ ಅಂತ ನೀವ್ ನನ್ನನ್ನು ಕೇಳ್ತಿದ್ದೀರಾ? ಸರಿಯಾಗಿ ಕೇಳ್ತಿದ್ದೀರಾ ಸರ್. ನನ್ಗೆ ಹುಚ್ಚಿಡ್ದಿದೆ, ತಲೆ ಕೆಟ್ಟೋಗಿದೆ. ನಿಮ್ಮನ್ನ ನಂಬದ್ನಲ್ಲ, ಏನಾಗ್ಬೇಕು ನನಗ್ ಸರಿಯಾಗಿ ಆಗಿದೆ ಸರ್. ನಿಧಿ ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ ಅಂತೆಲ್ಲ ಕೇಳಿ ಮತ್ತೆ ನನ್ನ ನಂಬಿಸೋ ಪ್ರಯತ್ನ ಮಾಡಬೇಡಿ. ಪ್ರತಿ ಸಲ ನೀವು ಭರವಸೆ ಕೊಟ್ಟಾಗ ನಿಮ್ಮನ್ನ ನಂಬದ್ನಲ್ಲ ಸರ್. ಇನ್ನೇನು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂದಾಗ ಖುಷಿ ಪಟ್ಟೆ. ನಿಮಗೆ ಆದಷ್ಟು ಬೇಗ ಎಲ್ಲ ಸತ್ಯನೂ ಗೊತ್ತಾಗುತ್ತೆ ಅಂದಾಗ ಕಾದ್ನಲ್ಲ ಸರ್. ಅದಕ್ಕೆಲ್ಲ ದೊಡ್ಡ ಗಿಫ್ಟೇ ಕೊಟ್ಟಿದ್ದೀರಲ್ಲ ಸರ್. ನಿಧಿ ಸ್ಟಾಪ್ ಇಟ್. ಇನ್ನು ನಾನು ನಿಮ್ಮ ಹತ್ರ ಮಾತೇ ಆಡಿಲ್ಲ. ನಾನು ಉತ್ತರ ಕೊಡೋ ಮೊದಲು ನೀವೇ ತಪ್ಪು ತಿಳ್ಕೊಂಡ್ರೆ ನಾನು ಏನು ಮಾಡಲಿ ಹೇಳಿ? ನಂಗೆ ಸ್ವಲ್ಪ ಟೈಮ್ ಕೊಡಿ, ಕೈ ಮುಗಿದ್ದೀನಿ ಪ್ಲೀಸ್. ಇಲ್ಲ ಸರ್, ಸಾಧ್ಯನೇ ಇಲ್ಲ. ಇನ್ನು ನಿಮ್ಗೆ ಎರಡನೇ ಅವಕಾಶನೂ ಇಲ್ಲ. ನಾನು ಇನ್ನೊಂದ್ಸಲ ಮೋಸನೂ ಹೋಗೋದಿಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ. ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಕಾರಣನೂ ಗೊತ್ತಿಲ್ಲದೆ ನಾನು ಏನು ಮಾತಾಡಲಿ ನಿಧಿ? ಅದಕ್ಕೆ ಮಾತಾಡ್ಬೇಡಿ ಅಂತ ಹೇಳ್ತಿರೋದು ಸರ್. ನನ್ನನ್ನು ಬಿಡಿ ಸರ್. ನಮ್ಮ ಅಕ್ಕನಿಗೂ ಮೋಸ ಮಾಡ್ಬಿಟ್ರಲ್ಲ ನೀವು. ನಿಮ್ಮ ಹೆಸರು ಕೇಳ್ದಾಗ್ಲೆಲ್ಲ ನಂಬಿಕೆಗೆ ಇನ್ನೊಂದು ಅರ್ಥ ನೀವು ಅಂದ್ಕೋತಿದ್ದೆ. ಆದ್ರೆ ಇವತ್ತು ಆ ನಂಬಿಕೆನೆ ಸಾಯಿಸ್ಬಿಟ್ರಲ್ಲ ಸರ್. ಇನ್ನು ನೀವ್ ಏನೇ ಮಾಡಿದ್ರು ಸರಿ ಮಾಡಕ್ ಆಗಲ್ಲ ಸರ್. ಅಕ್ಕ ಪ್ರೀತಿಲ್ ಬಿದ್ದು ತಪ್ಪು ಮಾಡಿದ್ಲು ಅನ್ಕೊಂಡೆ, ಆದ್ರೆ ನಾನು ನಿಮ್ಮನ್ನ ನಂಬಿದ್ ದೊಡ್ಡ ತಪ್ಪು ಮಾಡಿದೆ ಸರ್. ನಾನು ಏನು ಮಾತಾಡಿದ್ರು ನೀವು ಕೇಳಿಸ್ಕೊತಾನೆ ಇಲ್ವಲ್ಲ? ಅಟ್ಲೀಸ್ಟ್ ಏನು ತಪ್ಪು ಅಂತ ಹೇಳಿ, ನಾನು ಸರಿ ಮಾಡ್ಕೋತೀನಿ. ಸರಿ ಮಾಡೋದ? ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಅಷ್ಟು ದೊಡ್ಡ ದ್ರೋಹ ಮಾಡಿದ್ದೀರಾ ನೀವು. ದ್ರೋಹ? ನಿಧಿ ಪ್ಲೀಸ್ ಈಗೆಲ್ಲ ಹೇಳ್ಬೇಡಿ. ಇರೋದನ್ನ ಇದ್ದಾಗೆ ಹೇಳಿ ಸರ್, ಅಭ್ಯಾಸ ನನ್ಗೆ. ಇನ್ ಮುಂದೆ ನಿಮ್ನ ನೋಡೋದು ಇಲ್ಲ, ನಿಮ್ ಜೊತೆ ಮಾತು ಆಡಲ್ಲ ಸರ್. ಅಡ್ಡ ಬರ್ಬೇಡಿ ಸರ್. ಅಡ್ಡ ಬಂದ್ರೆ ಬೇರೆ ದಾರಿ ಹುಡ್ಕೋಬೇಕು ಅನ್ನೋದು ನನ್ಗೆ ಅರ್ಥ ಆಗಿದೆ. ಇನ್ನೂ ದೊಡ್ಡ ತಪ್ಪೇ ನಡೀತಿದೆ. ಕೈ ಜಾರೋಗ್ತಿರೋ ಪರಿಸ್ಥಿತಿ. ಕೈ ತಪ್ಪ ಹೋಗೋ ಮುಂಚೆ ನಿತ್ಯ ಹತ್ರ ನನ್ನ ಪ್ರೀತಿ ವಿಷಯ ಹೇಳಲೇಬೇಕು. ನಿಧಿಗೂ ಎಲ್ಲ ಸತ್ಯ ಹೇಳಿ ಆಗೋ ಅನಾಹುತ ತಡಿಬೇಕು.